Hi guys, good morning. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ವೀಕ್ಲಿ 2 ಆದರೂ ವ್ಲಾಗ್ ಹಾಕುವ ಅಂತ, ಎಂಥದ್ದು ಕಂಟೆಂಟ್ ಇಲ್ಲಾದರೂ ಎಂಥಾದ್ರೂ ಹಾಕುವ ಅಂತ ಅಂದ್ಕೊಂಡಿದ್ದೆ. ಆದರೆ ಎಂತ ನಾವು ನೆನೆಸಿದಾಗೆ ಆಗೋದೇ ಇಲ್ಲ, ಅಂದ್ಕೊಂಡಾಗೆ ಯಾವತ್ತೂ ಆಗೋದೇ ಇಲ್ಲ. ಇದು ಎಂತ ಎಕ್ಸಾಮ್ ಆಯಿತು, ಎಕ್ಸಾಮ್ ಬಂತು, 1 ವೀಕ್ 10 ಡೇಸೇ ಆಯಿತು ನಾನು ವ್ಲಾಗ್ ಹಾಕದೆ. ತುಂಬ ಅಂದರೆ ಎಕ್ಸಾಮ್ ಬ್ಯುಸಿ ಅಂತ ಹಾಕಲಿಕ್ಕೆ ಆಗಲಿಲ್ಲ, ಮತ್ತು ವೀಡಿಯೋ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಹಾಗೆ ಇವತ್ತು ನಂದು ಎಕ್ಸಾಮ್ ಮುಗೀತು. ಇವತ್ತು ಎಂತಂದರೆ ಇವತ್ತು ನನಗೆ ಮಾರ್ನಿಂಗ್ ಅಂತಿಲ್ಲ, ಮಾರ್ನಿಂಗ್ ರಜೆ ಉಂಟು, ಆಫ್ಟರ್ನೂನ್ ನಂತರ ನನಗೆ ಪೋಸ್ಟಿಂಗ್ ಉಂಟು. ಇವತ್ತು ನಂದು ಅದೇ ಡೈಲಿ ರುಟೀನ್ ಹಾಕ್ತೀನಿ. ನನಗೆ ಕಾಲೇಜ್ ಇರುವಾಗ ಮಾರ್ನಿಂಗ್ ನಾನು 7:30 ಇಲ್ಲಿಂದ ಹೊರಡ್ತೀನಿ. ನನಗೆ 8 ಗಂಟೆ ಕಾಲೇಜ್ ಬಸ್ ಉಂಟು. ಹಾಗೆ 7 ಗಂಟೆಗೆ ತಿಂಡಿ ಹೋಗ್ತೀನಿ, ಒಂದು 6:15 ಎದ್ದೇಳ್ತೀನಿ. ಪೋಸ್ಟಿಂಗ್ ಇರುವಾಗ ಮಾತ್ರ ನಾನು 10 ಗಂಟೆ ಇದ್ದೀನಿ, ಇಲ್ಲಾಂದರೆ ಬೇಗ ಎದ್ದೇಳ್ತೀನಿ. ಎಕ್ಸಾಮ್ ಇರುವಾಗ ಸ್ವಲ್ಪ ಬೇಗ ಎದ್ದೇಳ್ತೀನಿ. ಎಕ್ಸಾಮ್ ಇರುವಾಗ ಮನಸ್ಸಾದರೆ ನಿದ್ದೆ ಬಂದರೆ ಮತ್ತೆ ನಿದ್ದೆ ಮಾಡ್ತೀನಿ. ನಮ್ಮ ತುಂಬ ನಿದ್ದೆ ಮಾಡ್ತೀನಿ. ನಮ್ಮ ರೂಮಲ್ಲಿ ಅವಾರ್ಡ್ ನಿದ್ದೆ ಮಾಡೋದು ಜಾಸ್ತಿ ಅಂತ ಅವಾರ್ಡ್ ಇದ್ದರೆ ಗ್ಯಾರಂಟಿ ನನಗೆ ಕಣ್ಣು ಮುಚ್ಚಿಕೊಡ್ಬೋದು, ಅಷ್ಟು ನಿದ್ದೆ ಮಾಡ್ತೀನಿ ನಾನು. ಎಲ್ಲ ರೂಮಲ್ಲಿ ಹೇಳ್ತಾರೆ ಎಷ್ಟೊತ್ತು ನಿದ್ದೆ ಮಾಡೋದು ಅಂತ ಹೇಳ್ತಾನೆ ಇರ್ತಾರೆ. ಅಷ್ಟು ನಿದ್ದೆ ಮಾಡ್ತೀನಿ ನಾನು. ಎಷ್ಟೊತ್ತು ಸ್ವಲ್ಪ ಫ್ರೀ ಇದ್ದರೂ ಆಯಿತು, ಮಲ್ಕೊಂಡಾಯ್ತು, ನಿದ್ದೆ ಬಂದಾಯಿತು ನನಗೆ, ಅಷ್ಟು ನಿದ್ದೆ ಮಾಡ್ತೀನಿ. ಮತ್ತು ಹಾಸ್ಟೆಲ್ ಲೈಫು ಎಷ್ಟು ಚೆಂದ ಅಲ್ಲ. ಯಾರೆಲ್ಲ ಹಾಸ್ಟೆಲ್ ಲೈಫೆಲ್ಲ ಎಂಜಾಯ್ ಮಾಡಿದ್ದೀರಿ ಕಮೆಂಟ್ ಮಾಡಿ. ಎಲ್ಲ ಹಾಸ್ಟೆಲಲ್ಲಿ ಇದ್ದರು ಎಲ್ಲ ಒಮ್ಮೆ ಆದರೂ ಲೈಫಲ್ಲಿ ಹಾಸ್ಟೆಲ್ ಲೈಫೆಲ್ಲ ಎಂಜಾಯ್ ಮಾಡಬೇಕು. ಯಾಕೆಂದರೆ ಒಂದು ಮನೆ ಬಿಟ್ಟಿರೋದು, ಮತ್ತು ಫ್ರೆಂಡ್ಸು ಹೊಸ ಫ್ರೆಂಡ್ಸ್ ಆಗ್ತಾರೆ, ಅವ್ರ ಜೊತೆ ಸೇರಿ ಒಗ್ಗಟ್ಟೆಲ್ಲ ಆಗ್ತದೆ. ಮತ್ತು ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳುವಾಗ ಒಬ್ಬೊಬ್ಬರು ಮನೆಯಲ್ಲೆಲ್ಲ ಅಷ್ಟು ಮಕ್ಕಳಿಗೆಲ್ಲ ಕೆಲಸ ಕೊಡಲ್ಲ, ಆದರೆ ತಮ್ಮ ಬಟ್ಟೆ ಎಲ್ಲ ವಾಶ್ ಅಷ್ಟು ಮಾಡಲ್ಲ. ಇಲ್ಲಿ ಅಂದರೆ ನಾವೇ ವಾಶ್ ಮಾಡಬೇಕು. ಮತ್ತು ವಾಶ್ರೂಮ್ ಡ್ಯೂಟಿಯಿಂದ ಹಿಡಿದು ಎಲ್ಲ ಸಂಡೇ ಡ್ಯೂಟಿ ಅಂತೂ ಇಲ್ಲಿ ಮೆಸ್ ಹಾಲು ಅದಿರಲಿ ಫುಲ್ ಡ್ಯೂಟಿ ಉಂಟು, ಅದೆಲ್ಲ ನಾವೇ ಮಾಡ್ತೇವೆ. ಹಾಗೆ ತುಂಬ ಇಲ್ಲಿ ಹಾಸ್ಟೆಲಿಗೆ ಬಂದರೆ ಮಾತ್ರ ತುಂಬ ಕಲಿತಾರೆ, ಮತ್ತು ಎಲ್ಲದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಕಲಿತೇವೆ. ಮಾತ್ರ ನಾವು ಹಾಸ್ಟೆಲಿಗೆ ಬಂದು ಈಗ ಮನೆಯಲ್ಲೆಲ್ಲ ತಿಂಡಿ ಎಲ್ಲ ಸ್ವಲ್ಪ ಏನಾದರೂ ಮಿಸ್ ಆದರೂ ಸಹ ನಾವು ಅಮ್ಮನಿಗೆಲ್ಲ ಹೇಳ್ತೇವೆ, ಚೆಂದ ಆಗಲಿಲ್ಲ, ಅದು ಮಾಡು ಇದು ಮಾಡು ಅಂತ. ಆದರೆ ಇಲ್ಲಿ ಎಂತ ಹೇಳಲಿಕ್ಕೆ ಸಹ ಆಪ್ಷನ್ ಇಲ್ಲ ನಮಗೆ. ಮಾಡಿದನ್ನು ತಿನ್ನಬೇಕು, ಅದೇ ಚೆಂದ ಅಂತ ಹೇಳ್ಕೊಂಡು ತಿನ್ನಬೇಕು. ಪರವಾಗಿಲ್ಲ, ಚೆಂದ ಆಗ್ತದೆ ಫುಡ್ಡೆಲ್ಲ ನಮ್ಮ ಹಾಸ್ಟೆಲಲ್ಲಿ. ಅದೇ ಹಾಗೆ ತುಂಬ ಕಲಿತಾರೆ ಹಾಸ್ಟೆಲ್ ಲೈಫ್ ಅಂದರೆ. ನನಗಂತ ಇಷ್ಟ ಹಾಸ್ಟೆಲ್ ಲೈಫ್. ನಾನೊಂದು 4-5 ಇಯರ್ ಆಯಿತು ಇಲ್ಲಿ, ಈ ಹಾಸ್ಟೆಲಲ್ಲ, ಇದಕ್ಕೆ ಮುಂಚೆ ಸಹ ನಾನು 3 ಇಯರ್ ಹಾಸ್ಟೆಲಲ್ಲಿದ್ದೆ. ಈಗ ಸಹ ಇನ್ನೂ ಹಾಸ್ಟೆಲಲ್ಲಿ ಇದ್ದೀನಿ, ಗೌರ್ಮೆಂಟ್ ಹಾಸ್ಟೆಲಲ್ಲಿ. ಹಾಗೆ ಈಗ ತಿಂಡಿ ಮಾಡಲಿಕ್ಕೆ ಹೋಗುವ. ತಿಂಡಿ ಅಲ್ಲಿ ನನಗೆ ಮೊಬೈಲು ತಗೊಂಡೋಗ್ಲಿಕ್ಕಿಲ್ಲ ತಿಂಡಿ ಮಾಡಲಿಕ್ಕೆ. ನಮಗೆ ಮೆಸ್ ಹಾಲ್ ಅಂತ ಉಂಟು ಕೆಳಗೆ ಟೌನಲ್ಲಿ, ಅಲ್ಲೇ ನಮಗೆ ತಿಂಡಿ ತಿಂದು ಮತ್ತು ಅಲ್ಲಿ ತಟ್ಟೆ ಎಲ್ಲ ತೊಳೆದು ವೇಸ್ಟ್ ಎಲ್ಲ ಬಿಸಾಡಿ ಅಲ್ಲಿಂದಲೇ ಬರಲಿಕ್ಕೆ. ಅಲ್ಲಿ ಮೊಬೈಲೆಲ್ಲ ತಗೊಂಡೋಗ್ಲಿಕ್ಕಿಲ್ಲ. ಬಟ್ ಆದರೂ ನಾನು ಇವತ್ತು ನೈಟ್ ಮೊಬೈಲ್ ತಗೊಂಡೋಗ್ಬೇಕಂತಿದ್ದೀನಿ ವೀಡಿಯೋಗೋಸ್ಕರ. ಮ್ಯಾಮ್ ಹತ್ರ ಪರ್ಮಿಷನ್ ಕೇಳ್ತೀನಿ ಮತ್ತು ಮೊಬೈಲ್ ತಗೊಂಡೋಗ್ಬೋದಾ ಅಂತ ನೋಡುವ. ಇವತ್ತು ನಮಗೆ ಈವ್ನಿಂಗ್ ಪ್ರೇಯರ್ ಎಲ್ಲ ಇರ್ತದೆ. ಪ್ರೇಯರ್ ದಿವಸ ನಾನು ಕ್ಲಿಪ್ಸ್ ಆದರೆ ಹಾಕ್ತೀನಿ, ಇಲ್ಲಾಂದರೆ ನೋಡುವ ಇನ್ನೊಂದ್ಸತಿ ಹಾಕ್ತೀನಿ. ಇವತ್ತು ಆಲ್ಮೋಸ್ಟ್ ರಜೆ ಎಲ್ಲರಿಗೆ, ಯಾಕೆ ಗೊತ್ತಿಲ್ಲ, ಮೇ ಬಿ ಅವ್ರಿಗೆ ಪೋಸ್ಟಿಂಗ್ ಮತ್ತು ಎಕ್ಸಾಮ್ ಆಗ್ತಾ ಉಂಟಾ ಅಂತ, ಹಾಗೆ ರಜೆ ಅವರಿಗೆಲ್ಲ. ಮತ್ತು ನಮ್ಮ ರೂಮಲ್ಲಿ 14 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಈಗ 8 ಮೆಂಬರ್ಸ್ ಇದ್ದಾರೆ ಈಗ, ಮತ್ತು 6 ಮೆಂಬರ್ಸ್ ಎಲ್ಲ ಊರಿಗೆ ಹೋಗಿದ್ದಾರೆ, ಮನೆ ಹೋಗಿದ್ದಾರೆ, ಎಕ್ಸಾಮ್ ವೆಕೇಷನ್ ಅಂತ. ಮತ್ತು ನಮ್ಮ ರೂಮಲ್ಲಿ ಎಲ್ಲ ಪಡಿಪಿಸ್ಟಿದ್ದಾರೆ ನೋಡಿ, ನಮ್ಮ ರೂಮಿನ ಪಡಿಪಿಸ್ಟ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಯ್ತಕ್ಕ ಓದಿ. ಹಾಂ, ನೀನು ಮೈನಲ್ಲಿ ಫ್ರೆಂಟ್ ಮಾಡ್ನು ಅಣ್ಣ ಓದುದು ಅಂದ. ಇದು ನಮ್ಮ ರೂಮು. ಆಯ್ತಾ, ನಿಂದ ಆಗ್ಲಿಲ್ವಾ ಇನ್ನು ಸಹ ವಾಶ್ರೂಮ್ ಡ್ಯೂಟಿ? ಎಂತ ತಿಳಿಯುದು ಅಪ್ಪೋ, ನನ್ನ ಮುಖ ಸಹ ಕಾಣೋದಿಲ್ಲ ನಂದಿಲ್ಲಿ. ವಾವ್, ಇಲ್ಲಿ ನೀರು ಇಲ್ಲಿ ತನಕ ಬಂದಿದೆ. ಹಲೋ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ. ನಮ್ಮ ರೂಮಿನ ಹೀರೋಯಿನ್ ನೋಡಿ. ಹಲೋ ನಮಸ್ತೆ. ಒಂದು ಹೀಲ್ಸ್ ಹಾಕಿ ಬೋರಿಸ್ತೀವಿ. ಕಾಜಲ್
ಮೀನು ಮಾಡ್ಕೊಂಡು ಬಂದಿದ್ದಾರೆ. ಯಾರಿಗೆ ಮೀನು ಬೇಕು? ಬಂಗುಡೆ, ಬೂತಾಯಿ. ಯಾರಿಗೆ ಯಾವ ಮೀನು ಬೇಕು ನೋಡಿ. ಮಾನ್ಯ ಓ ಮೀನು ಬೋಡ್ನಿಕ್ ಮಾನ್ಯ ಬಂಗುಡೆನಾ ಕೇನ್ಗ ಎಂಕ್ ಬಂಗುಡೆ ಬೋಡು ಅನ್ನ ಬಂಗುಡೆ ಬೂತಾಯಿ ಫ್ರೀ ಕೊಡ್ಪಾರನ್ನ ಕೇನ್ಗ ನಿರ್ಜನ ಯಾವಿತ್ತು. ಮೀನಿನವರು ಹೋದ್ರು ಸೀದಾ ಅವ್ರ ಕೇಳಲಿಕ್ಕೇನೆ ಆಗಲಿಲ್ಲ. ಈಗ 11 ಗಂಟೆ ಇತ್ತು, ಈಗ ಡ್ಯೂಟಿಗೆ ಹೊರಡಬೇಕು. ನನಗೆ 1 ಗಂಟೆಗೆ ಡ್ಯೂಟಿ ತಲುಪಬೇಕು. ಈಗ ಇನ್ನು ಹೊರಡಿ ಮತ್ತೆ ಅಲ್ಲಿ ಸ್ತಂಭ ಹಾಕಲಿಲ್ಲ, ನಾನು ಈಗ ಸ್ತಂಭ ಹಾಕಬೇಕು. ನಂದು ಗೆಟ್ ರೆಡಿ ವಿದ್ಮಿ ಅಂತ ಇಲ್ಲ, ಜಸ್ಟ್ ನಾನು ಕಾಲೇಜಿಗೆ ಮತ್ತು ಪೋಸ್ಟಿಂಗ್ ಹೋಗುವ ಖಾಲಿ ನಾನು ಮಾಯ್ಶ್ಚರೈಸರ್ ಮತ್ತು ಲಿಪ್ ಬಾಮ್ ಮಾತ್ರ ಹಾಕೋದು, ಮತ್ತೆಂತ ಹಾಕೋದಿಲ್ಲ. ಆಫ್ಟರ್ನೂನ್ ನಂತರ ಡ್ಯೂಟಿ ಇದು ಬಸ್ಸಿನಾಗ್ತದೆ ಆಯಿತಾ, ನಿದ್ದೆ ಬರ್ತದೆ. ಮಾರ್ನಿಂಗ್ ಇದ್ದರೆ ಆಗಿ ಹೋಗ್ತದೆ, ಆಫ್ಟರ್ನೂನ್ ಇದ್ದರೆ ಹೋಗಲಿಕ್ಕೆ ಬಸ್ಸಿನ. ಇನ್ನೊಂದು ಗಂಧ ಹಾಕ್ತೀನಿ, ಇದನ್ನು ಡ್ರೆಸ್ಸಿಗೆ ಮ್ಯಾಚ್ ಆಗ್ತದ ಅಂತ. ಇದೊಂದು ಸಿಂಪಲ್ ಹೇರ್ ಸ್ಟೈಲ್. ಮತ್ತು ಫೈನಲ್ ಆಗಿ ಇದೊಂದು ನನ್ನ ಫೇವ್ರೆಟ್ ವಾಚ್. ಇದೊಂದು ಮರಿಲಿಕ್ಕೆ ಇಲ್ಲ. ಟೈಮ್ ಇಸ್ ಇಂಪಾರ್ಟೆಂಟ್ ಅಲ್ಲ. ಎಸ್ ರೆಡಿ. ಇದು ನನ್ನ ಮೇಕಪ್ ಕಿಟ್. ಮೇಕಪ್ ಅಂದಿಲ್ಲ ಅಷ್ಟೇನಿಲ್ಲ, ನಿಮಗೆ ಇನ್ನೊಂದ್ಸತಿ ವೀಡಿಯೋದಲ್ಲಿ ನಾನು ಶಾರ್ಟ್ ವೀಡಿಯೋದಲ್ಲಿ ಒಂದು ಇದನ್ನು ರಿವ್ಯೂ ಮಾಡ್ತೀನಿ ಎಂತೆಲ್ಲ ಉಂಟಂತ. ನಾನು ಜಾಸ್ತಿ ಮೇಕಪ್ ಅದನ್ನು ಹೇಳಿದೆ ಅಲ್ಲ, ಮಾಯ್ಶ್ಚರೈಸರ್ ಮತ್ತು ಲಿಪ್ ಬಾಮ್ ಮಾತ್ರ ಹಾಕೋದು. ಮತ್ತು ಫಂಕ್ಷನ್ ಇದ್ದರೆ ಸ್ವಲ್ಪ ಮೇಕಪ್ ಮಾಡ್ತೀನಿ ಅಷ್ಟೇ. ನ್ಯಾಚುರಲ್ ಬ್ಯೂಟಿ, ನ್ಯಾಚುರಲ್. ಆಯಿತು, ಇನ್ನು ಹೊರಡೋದು. ಈಗ ನಾನು ತಂಬ ಹಾಕಬೇಕಷ್ಟೇ, ತಂಬ ಹಾಕಲಿಲ್ಲ ಇನ್ನು. ಅಲ್ಲಿ ಮ್ಯಾಮ್ ಬಂದಿದ್ದಾಳೆ ಅಂತ ನೋಡುವ, ವಾರ್ಡನ್ ಹತ್ರ ಮಾತಾಡಿ ತಂಬ ಹಾಕಿ ಮತ್ತೆ ಹೊರಡೋದು. ಊಟ ಮಾಡಿ ಈಗ ತಂಬ ಹಾಕುವ. ರಕ್ಷಿತಾ ಸುರಕ್ಷಿತಾ ಮಾರ್ಕೆಟ್ ರೂಮ್ಸ್. ಮ್ಯಾಮ್ ನಮಸ್ತೆ. ಮತ್ತೆ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಇದು ನಮ್ಮ ಫೇವ್ರೆಟ್ ವಾರ್ಡನ್ ಮ್ಯಾಮ್. ತುಂಬ ಚಂದ ಫ್ರೆಂಡ್ಲಿ ಆಗಿ ಎಲ್ಲ ಮಾತಾಡ್ತಾರೆ, ಮತ್ತು ಚಂದ ಮಾತಾಡ್ತಾರೆ ಒಳ್ಳೆಯದಾಗಿ. ಕನ್ನಡ ತುಲಸಾಗ್ತದೆ. ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ? ಮಾಡ್ತೇನೆ, ಮಾಡಿ ಮ್ಯಾಮ್. ಯೂಟ್ಯೂಬ್ ಹೋಗಿ ನನ್ನ ಹೆಸರು ಹಾಕಿ, ಸುರಕ್ಷಿತಾ ಗೌಡ. ಎಸ್, ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದರು ವಾರ್ಡನ್ ಮ್ಯಾಮ್. ನೋಡಿ ಆಯಿತಾ, ಮನೇಲಿ ಕೂತ್ಕೊಂಡು ನನ್ನ ವ್ಲಾಗನ್ನು ಇದನ್ನು ಸಹ ಮಾಡ್ತೀನಿ. ಮತ್ತು ನಮ್ಮ ಹಾಸ್ಟೆಲ್ ಬಗ್ಗೆ ಒಂದೆರಡು ಮಾತು ಹೇಳಿ ಮ್ಯಾಮ್. ನಮ್ಮ ಹಾಸ್ಟೆಲ್ ಅಂದರೆ ಸರ್ಕಾರದ ಇದು ಎಲ್ಲ ಗೌರ್ಮೆಂಟ್ ಸೆಲೆಕ್ಷನ್ ಆದ ಮಕ್ಕಳಿಗೆ ಬಡ ಮಕ್ಕಳು, ಹಾಗೆ ಆ ಬಡವರಲ್ಲಿ ನಾವು ಒಬ್ರು. ಊಟ ವಸತಿ ಎಲ್ಲ ಅವರಿಗೆ ಫ್ರೀ ಆಗಿ, ಅಂದರೆ ಅವರಿಗೆ ಮಾರ್ಕಿನ ಮೇಲೆ ಸೆಲೆಕ್ಷನ್ ಮಾಡೋದು. ಮತ್ತು ನಮಗೆ ಫಸ್ಟ್ ಬೇಕಾಗಿದ್ದವದ್ದು ಮಾತ್ರ, ಮತ್ತು ಅದು ಖಾಲಿ ಒಂದು ಫಸ್ಟ್ ಕ್ಲಾಸ್ ಬರಬೇಕು ಅವರಿಗೆ. ಫಸ್ಟ್ ಕ್ಲಾಸ್ ಬಂದರೆ ಮಾತ್ರ ಅತಿಥಿಗಳು. ಮತ್ತು ಅವರಿಗೆ ಹೊರಗೆ ಇದು 6 ಗಂಟೆಯ ಒಳಗೆ ಅವರು ಹಾಸ್ಟೆಲಲ್ಲಿ ಇರಬೇಕು. ಮತ್ತು ವಿಸಿಟಿಗೆ ಬರುವಾಗ ಆಫೀಸಲ್ಲಿ ಅವರು ಫಸ್ಟಿಗೆ ನೋಡೋದು ಮಕ್ಕಳ ರೂಮ್ ಮತ್ತು ಸ್ವಚ್ಛತೆ, ಮತ್ತು ಅವ್ರ ಮಕ್ಕಳು ಕಳೀತಾರ ಅಂತೆಲ್ಲ ಆಫೀಸಲ್ಲಿ ನೋಡ್ತಾರೆ. ಸ್ವಚ್ಛತೆ ಇಲ್ಲದೆ ವಾರ್ಡನ್ ಅವರಿಗೆ ಬೈತಾರೆ ಅಷ್ಟೇ ಬದಲಿ. ಮತ್ತೆ ಸ್ಟಾಫ್ನವ್ರ ಹತ್ರ ಕೇಳ್ತಾರೆ, ಹೋಗಿ ಅಡಿ ರೂಮು ಹೀಗೆ ಟಾಯ್ಲೆಟ್ ಕ್ಲೀನ್ ಉಂಟಾ ಅದಲ್ಲೆಲ್ಲ ನಮ್ಮ ಜಿಲ್ಲಾಧಿಕಾರಿ ಮತ್ತು ಕಲ್ಯಾಣಾಧಿಕಾರಿ ಬಂದು ವಿಸಿಟ್ ಬರುವಾಗ ನೋಡಿ ಹೋಗ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅಪ್ಲೈ ಮಾಡಿ ಗೌರ್ಮೆಂಟ್ ಹಾಸ್ಟೆಲಿಗೆ ಅಷ್ಟೇ. ಬೇಡ. ಇಲ್ಲಿ ನೋಡಿ, ಇದೇ CCಯಲ್ಲಿ ನಮ್ಮನ್ನು ಮ್ಯಾಮ್ ಯಾವಾಗಲೂ ಡೈಲಿ ನೋಡ್ತಾ ಇರ್ತಾರೆ, ಎಷ್ಟು ಗಂಟೆ ಬರ್ತವೆ ಅಂತ. ಇಲ್ಲಿಂದ ಕೂತ್ಕೊಂಡು ಹೀಗೆ ನೋಡ್ತಾ ಇರ್ತಾರೆ. ಓಕೆ, ನನಗೆ ಗೌರ್ಮೆಂಟ್ ಬಸ್ ಸಿಕ್ತು. ಧರ್ಮಕ್ಕೆ ಹಾಸ್ಪಿಟಲ್ ತನಕ ಉಂಟು, ಅಲ್ಲಿ ಸ್ವಲ್ಪ ನಡೀಲಿಕ್ಕೆ ಉಂಟು ಅಷ್ಟೆ. ಫೈನಲಿ ಹಾಸ್ಪಿಟಲ್ಗೆ ರೀಚ್ ಆದೆ. ಇದುವೇ ನೋಡಿ ನಮ್ಮ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಯೂನಿಟಿ.
ಕಾಲನಿರಲ್ಲಿ ಲೊಕೇಟ್ ಆಗಿದೆ. ನಮಗೆ ಸ್ಟಾಫ್ನವರಿಗೆ ಮತ್ತು ಸ್ಟೂಡೆಂಟ್ನವರಿಗೆ ಇಲ್ಲಿಂದ ಎಂಟ್ರಿ ಇಲ್ಲ, ಬ್ಯಾಕ್ ಸೈಡಿಂದ ಹೋಗಬೇಕು. ಹಾಗೆ ಬ್ಯಾಕ್ ಸೈಡಿಂದ ಹೋಗುವ. ನನಗೆ ಇವತ್ತು ಕ್ಯಾಶುಯಾಲಿಟಿಯಲ್ಲಿ ಪೋಸ್ಟಿಂಗ್. ನನಗೆ ಕ್ಯಾಶುಯಾಲಿಟಿ ಅಂದರೆ ಫೇವ್ರೇಟ್ ನನಗೆ ಡಿಪಾರ್ಟ್ಮೆಂಟಲ್ಲಿ, ಯಾಕೆಂದರೆ ಅಲ್ಲಿ ಬಿಸಿ ಇರ್ತದೆ ಮತ್ತು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆ ನನ್ನ ಫೇವ್ರೇಟ್ ಕ್ಯಾಶುಯಾಲಿಟಿ. ನಿಂಗೆ ಯಾವ ಡಿಪಾರ್ಟ್ಮೆಂಟ್ ಇಷ್ಟ? ಹಾಸ್ಪಿಟಲೇ ಇಷ್ಟವಾ? ಓ, ಹಾಗೇನು ಆಯ್ತು, ಟೈಮ್ ಆಯ್ತು, ಈಗ 1 ಗಂಟೆಗೆ ಹೋಗುವ. ಬಾಯ್, ಮತ್ತೆ ರಾತ್ರಿ ಸಿಗುವ. ಇಲ್ಲಿ ನಮಗೆ ಸೈನ್ ಇನ್ ಮಾಡಿ ಮತ್ತೆ ಸೈನ್ ಔಟ್ ಮಾಡಲಿಕ್ಕೆ ಉಂಟು, ಮತ್ತೆ ಹೋಗುದು, ಮತ್ತೆ ಹೊರಡುದು. ಇದು ನಮ್ಮ ಸೆಕ್ಯೂರಿಟಿ ಅಣ್ಣ. ಹಾಯ್. ಇಲ್ಲಿಂದ ಶಾರ್ಟ್ಕಟ್ ರೋಡು ಕಂಕನಾಡಿಗೆ ಹೋಗ್ತದೆ. ಹಾಗೆ ನಾನು ಶಾರ್ಟ್ಕಟ್ ರೋಡಿಂದ ಹೋಗ್ತಾ ಇದ್ದೀನಿ. ನನಗೀಗ ಬಸ್ ಮಿಸ್, 4:20ಗೆ ಬಸ್, ಅದು ಮಿಸ್ ಆಯಿತು. ಇನ್ನು ನನಗೆ 5 o'clock ಈಗ ಅಂತ. ಈ ಮಳೆರಾಯ ಎಲ್ಲಿ ಹೋಗಿದಾರ, ಬಿಸಿಲೇ ಬಿಸಿಲು. ನಂದು ಇವತ್ತಿದ್ದು ಡ್ಯೂಟಿ ಮುಗೀತು. ಹಾಸ್ಟೆಲ್ಗೆ ರೀಚ್ ಆದ. ನಿಮಗೆ ನನ್ನ ಹಾಸ್ಟೆಲ್ ತೋರಿಸ್ತೀನಿ. ಇದುವೇ ನಮ್ಮ ಹಾಸ್ಟೆಲ್ ಫ್ಲ್ಯಾಟ್. ಇದು ಪಾಲ್ಗುನಿ ಬಸ್ಸಲ್ಲಿ ಇಲ್ಲಿ ನಿಲ್ತದೆ, ಸ್ಟಾಪ್ ಆಗ್ತದೆ. ನಾನು ಯಾವಾಗಲೂ ಬಾಲ್ಕನಿ ತೋರಿಸ್ತೀನಲ್ಲ, ಇದುವೇ ಬಾಲ್ಕನಿ ನಮ್ಮದು. ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಉಂಟು. ಓಕೆ, ಬಾಯ್. ಅಬ್ಬೋ, ಎಂಥ ಬಿಸಿಲು ಮಾರ್ರೆ. 6 ಗಂಟೆ ಇತ್ತು, ಆದರೂ ಇನ್ನೂ ಬಿಸಿಲು. ನಾನೀಗ ಡ್ರೆಸ್ ತೆಗಿಲಿಕ್ಕೆ ಟೆರೆಸ್ಗೆ ಬಂದೆ. ವಾ, ಇಲ್ಲಿ ಸನ್ಸೆಟ್ ಆಗ್ತುಂಟು ಗೈಸ್. ವಾವ್, ಎಷ್ಟು ಚಂದ ವೆದರ್ ನೋಡಿ. ಗಾಳಿ ಬರ್ತುಂಟು. ಇನ್ನೂ ಚಂದ ಕಾಣ್ತದೆ. ಇನ್ನು ಕೆಳಗೆ ಕೆಳಗೆ ಬಂದರೆ ನಮ್ಮ ರೂಮಿನ ಹೀರೋಯಿನ್ ಬಂದ್ಲು. ಹಾಯ್. ಯಾಕೆ ಎಷ್ಟು ಲೇಟ್? ಎಲ್ಲ ಸುತ್ತಾಡಿ ಬಂದದಲ್ಲ, ಮಧ್ಯಾಹ್ನ ಬಿಟ್ಟಿದ್ದಾರೆ ಈ ಹುಡುಗಿಗೆ. ಎಲ್ಲ ಸುತ್ತಿ ಈಗ 6:30ಗೆ ಹೇಳ್ತೀನಿ ವಾರ್ಡನಿಗೆ, ಆಯ್ತಾ ನಿಂಗೆ? ಓಕೆ, ಇನ್ನು ಕೆಳಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಪ್ರೇಯರ್. ಒಂದೆರಡು ಭಜನೆ ಹೇಳಿ ಮತ್ತೆ ಲಾಸ್ಟಿಗೆ ಮಂಗಲ. ಕೂರ್ಮನಿಗೆ ದಯಾನು ಧರಿಸಿದವರ ಕಾರ ದೇಶನಾದು ಕಾಯುಸಿ ನರಸಿಂಹಗೆ ಮಂಗಲಂ ಜಯ ಜಯ ಮಂಗಲಂ ಮಂಗಲಂ ನಿತ್ಯ ಶುಭ ಮಂಗಲಂ. ಪ್ರೆಸೆಂಟ್ ಪ್ರೇಯರ್ ಆದಮೇಲೆ ಈ ಥರ ಅಟೆಂಡೆನ್ಸ್ ಕರೀತಾರೆ. ಅದಾದಮೇಲೆ ನೆಕ್ಸ್ಟ್ ಊಟಕ್ಕೆ ಲೈನ್ ನಿಲ್ಲಬೇಕು, ರೂಮ್ ವೈಸ್ ನಿಲ್ಲಬೇಕು. ಇಲ್ಲಿ ದೊಡ್ಡ ಮಹಾಭಾರತ ಯುದ್ಧ ಆಗ್ತುಂಟು. ಇಲ್ಲಿ ಒಬ್ಬರು ಬಾಲೆ ನಿಲ್ಕೊಂಡು ಕೋಲಾಟ ಆಡ್ತಿದ್ದಾರೆ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ.
ಇಲ್ಲಿ ಬೆಳಗ್ಗಿನ ತಿಂಡಿನ ಸಮಯ 6ರಿಂದ 8 ಗಂಟೆಯವರೆಗೆ ಹಾಕಿದ್ದಾರೆ, ಮತ್ತು ಬೆಳಗ್ಗಿನ ಪ್ರಾರ್ಥನೆ ಸಮಯ ಸಹ ಹಾಕಿದ್ದಾರೆ. ಇದಕ್ಕಿಂತ ಲೇಟ್ ಬಂದರೆ ಮತ್ತೆ ಪನಿಷ್ಮೆಂಟ್ ಇಲ್ಲ, ಬಟ್ ಫುಡ್ ಖಾಲಿಯಾಗಿರ್ತದೆ ಅಷ್ಟೇ. ಈಗ ನಮ್ಮ ಲೈನ್ ಲಾಸ್ಟಲ್ಲಿ ಉಂಟು, ತಟ್ಟೆ ಹಿಡ್ಕೊಂಡು ರೆಡಿ ಇದ್ದೇವೆ. ಬೊಕ್ಕ ವಯಸ್ಸು ಚೂರು ಏ ಪಲ್ಯ ಖಾಲಿ. ಇದಕ್ಕೆ ಯಾಕಾಯ್ತಾ? ನಿನ್ನದು ಬರ್ತಿಲ್ಲ ಬಿಡು, ಸ್ವಲ್ಪ ಹೆಂಗೆ ಬೇರು ಬಲ್ಲ ಸಾಂಬಾರು ತಿನ್ಪಲ್ಲ. ಮೊಟ್ಟೆ ಬಿಡಿಸುವ ವಿಧಾನ ನೋಡಿ. ಹೀಗೆ ಫಸ್ಟ್ ಕುಟ್ಬೇಕು, ಹೀಗೆ ರೋಲ್ ಮಾಡಬೇಕು. ನಂದು ಸಹ ಯಾರದು ಬಿಡಿಸಿ ಆಯ್ತಾ? ಮೊಟ್ಟೆ ಸ್ಪರ್ಧೆ ಇದು. ಇವರದು ಪೈಪೋಟಿ ಯಾರ್ದು ಫಸ್ಟ್ ಅಂತ. ಆಯ್ತು, ನಿನ್ನದು ಬಿಡು. ಎಲ್ಲ ಕಲ್ಲ ನನ್ನ ಮಕ್ಕಳು 2 ಮೊಟ್ಟೆ ಇಟ್ಕೊಂಡು ಬಂದಿದ್ದಾರೆ. 2 ಮೊಟ್ಟೆ ಅಂದರೆ ಇವತ್ತು ನಾವು ಲಾಸ್ಟ್ ಲೈನಲ್ಲಿ ನಿಲ್ಲಲಿಕ್ಕೆ, ಹಾಗೆ 2 ಸಿಕ್ಕಿದೆ, ಉಳಿದದ್ದೆಲ್ಲ ನಂದು. ಯಾರು ನಮ್ಮ ಹಾಸ್ಟೆಲ್ನ ಮೇನು ಫುಡ್ಡಿನ ಮೇಲು. ಏಯ್, ನಿಂಗೆ ಯಾವುದು ಇಷ್ಟ ಇದರಲ್ಲಿ? ಮೊಟ್ಟೆ ಇವತ್ತಿತ್ತಲ್ಲ, ಮತ್ತು ಸಂಜೆ ನಮಗೆ ಇದು ಹೆಸರುಗಾಲು ಉಸ್ಲಿ ಮತ್ತು ಚಂದ. ಹಾಂ, ಸ್ಯಾಟರ್ಡೆ ಅಲ್ಲ ಅದು, ಬೋಂಡ ಇಲ್ಲದ್ರೆ ಪಕೋಡ ಇದು, ಮತ್ತು ಇವತ್ತಿದ್ದು ಮೊಳಕೆ ಹೆಸರು ಕಾಲು ಹುಸ್ಲಿ ಸೂಪರ್ ಆಗ್ತದೆ. ಇಷ್ಟು ಚಂದದ ಸೌಕರ್ಯ ಯಾರಿಗಾದ್ರೂ ಸಿಗ್ತದೆ ನೋಡಿ ಅಂತೆ ನಮಗೆ, ಅದು ಸಹ ಫ್ರೀಗೆ. ನಮಗೆ ನೋಡಿ ಫ್ರೈಡೇ ಅಂತ ಸ್ಪೆಷಲ್ ಸಿಹಿ ತಿಂಡಿ ಎಲ್ಲ ಇರ್ತದೆ, ಅದು ಸಹ ಪಾಯಸ, ಜಾಮೂನು, ಮತ್ತು ಈ ಬರ್ಪವ. ಈಗ ಊಟ ಆಯಿತು, ಈಗ ರೂಮಿಗೆ ಹೋಗಿ ಚಾಚೆ ಮಾಡೋದು ಬೇಗ. ಬಟರ್ಫ್ಲೈ ನೆಕ್ಸ್ಟ್, ಪೂಕಿ ನೆಕ್ಸ್ಟ್, ಅಷ್ಟೇನಾ? ನೋಡ ನೋಡ ಎಂತ ನೋಡಿ, ಚಿಟ್ಟೆನಾ? ಚಿಟ್ಟೆ ಥರ ಇಲ್ಲದು ಈಗ ಆಗ್ತದೆ ನೋಡಿ. ಹಾರ್ಟ್ ದೆನ್ ಗಿಫ್ಟ್ ರೆಡಿ ಮಾಡ್ತಿದ್ದಾರೆ. ಯಾರಿಗ ಕೊಡ್ಲಿಕ್ಕೆ? ಲವರಿಗ? ಲಕ್ಕಿ ಪರ್ಸನ್. ಈ ಗಿಫ್ಟ್ ಸಿಕ್ಕಿದವರು ಲಕ್ಕಿ. ತುಂಬ ಚಂದ ಉಂಟು, ಎಲ್ಲ ಮೀಶೋದಲ್ಲಿ. ಇದರಲ್ಲೊಂದು ಎಷ್ಟು ನೀರು ಕುಡಿತಾರೆ ಅಂತ ಗೊತ್ತಿಲ್ಲ, ಎಷ್ಟು ಸತ್ತಿ, ಆದರೂ ಕ್ಯೂಟ್ ಉಂಟು. ಲೈಫ್ ಇಸ್ ಫುಲ್ ಆಫ್ ಶೈನ್, ಸನ್ಶೈನ್. ಬ್ಯಾಂಗಲ್ ನೋಡಿ ಗಾಯ್ಸ್, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್. ಗಾಯ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟಾಟಾ, ಬೈ ಬಾಯ್.